ಹಾಯ್ ಫ್ರೆಂಡ್ಸ್, ಎಲ್ಲ ನಮಸ್ಕಾರ ಫ್ರೆಂಡ್ಸ್. ನೋಡಿ, ಜಸ್ಟ್ ಇವಾಗ ತಾನೇ ಒಬ್ಬರು ಪ್ರೊಫೈಲ್ ಡೀಟೇಲ್ಸ್ನ ಶೇರ್ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ಪ್ರೊಫೈಲ್ ಅಂದರೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಎಂಡ್ವರೆಗೂ ನೋಡಿ, ಅದರ ಒಂದು ಸಂಪೂರ್ಣ ಇನ್ಫಾರ್ಮೇಷನ್ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಹಾಗೆಯೇ ಇವರ ಒಂದು ಚಾನಲ್ಗೆ ಜಾಯ್ನಿಂಗ್ ಆದ ಸಮ್ ಪರ್ಸನ್ಗೆ ಮಾತ್ರ ಮೋರ್ ಇನ್ಫಾರ್ಮೇಷನ್ ಕೂಡ ಪ್ರೊವೈಡ್ ಮಾಡ್ತಾ ಹೋಗ್ತೀವಿ ಸ್ನೇಹಿತರೆ. ಬನ್ನಿ, ಇವತ್ತಿನ ಒಂದು ಪ್ರೊಫೈಲ್ ಇದೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ. ಹೆಸರು ವರ್ಷಿಣಿ ಅಂತ ಹೇಳ್ಕೊಂಡಿದ್ದಾರೆ ನೋಡಿ ಸ್ನೇಹಿತರೆ. ಹಾಗೆಯೇ ಊರು ಬೆಂಗಳೂರಿನ ವಿನಯನಗರ ಅಂತ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಅವರ ಒಂದು ವಯಸ್ಸು 33 ವರ್ಷ ಕಂಪ್ಲೀಟ್ ಆಗಿದೆ ಅಂತಲೂ ಕೂಡ ಹೇಳ್ಕೊಂಡಿದ್ದಾರೆ ನೋಡಿ ಸ್ನೇಹಿತರೆ. ಇನ್ನು ಹವ್ಯಾಸ ನೋಡೋದಾದರೆ ಬೆಳಗಿನ ಜಾವ ಯೋಗ ಮಾಡುತ್ತೇನೆ ಅಂತಲೂ ಕೂಡ ತಿಳಿಸ್ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಹಾಗೆಯೇ ಜೀವನದ ಸ್ಥಿತಿ ಗಂಡ ಇಲ್ಲದ ಕಾರಣ ನಾನೇ ಕೆಲಸ ಮಾಡುತ್ತಿದ್ದೇನೆ ಅಂತಲೂ ಕೂಡ ಅವರ ಒಂದು ಜೀವನದ ಸ್ಥಿತಿ ಹೀಗಿದೆ ಅಂತಲೂ ಕೂಡ ಹೇಳ್ಕೊಂಡಿದ್ದಾರೆ ನೋಡಿ ಸ್ನೇಹಿತರೆ. ಹಾಗೆಯೇ ತೂತು ಸುಖ ಕಾಣದೆ 4 ವರ್ಷ ಆಗಿದೆ ಅಂತಲೂ ಕೂಡ ತಿಳಿಸ್ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಇನ್ನು ಕೆಲಸ ನೋಡೋದಾದರೆ ಡೆಲಿವರಿ ಡ್ರೈವರ್ ಆಗಿ ಒಂದು ಕೆಲಸ ಕೂಡ ಮಾಡ್ತಿದ್ದೀನಿ ಅಂತಲೂ ಕೂಡ ತಿಳಿಸ್ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಹಾಗೆಯೇ ಅವರ ಒಂದು ಆದಾಯ ಫರ್ ಮಂತ್ 25,000 ತನಕ ಬರುತ್ತೆ ಅಂತಲೂ ಕೂಡ ತಿಳಿಸ್ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಇನ್ನು ಕಾಚ ಕೆಲಸದ ಸಮಯದಲ್ಲಿ ಆಗ್ತೀನಿ ಅಂತಲೂ ಕೂಡ ಹೇಳ್ಕೊಂಡಿದ್ದಾರೆ ನೋಡಿ ಸ್ನೇಹಿತರೆ. ಹಾಗೆಯೇ ಅವರ ಒಂದು ಬಯಕೆ ದಪ್ಪಗೂಟ ಇರುವ ಗಂಡಿನ ಜೊತೆ ಪೂರ ಕಳೆಯುವುದು ಅಂತಲೂ ಕೂಡ ಹೇಳ್ಕೊಂಡಿದ್ದಾರೆ ನೋಡಿ ಸ್ನೇಹಿತರೆ. ಒಬ್ಬ ದಪ್ಪಗೂಟ ಇರುವ ಗಂಡಿನ ಜೊತೆ ದಿನಪೂರ್ತಿ ಕಳೆಯುವ ಅವರ ಒಂದು ಬಯಕೆಯಾಗಿದೆ ಅಂತಲೂ ಕೂಡ ತಿಳಿಸ್ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಇದಿಷ್ಟು ವರ್ಷಿಣಿ ಅವರ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಕೂಡ ಆಗಿರುತ್ತೆ ಸ್ನೇಹಿತರೆ. ಹಾಗೆಯೇ ಬನ್ನಿ, ಅವರ ಒಂದು ಜೀವನದಲ್ಲಿ ಸದ್ಯದ ಪರಿಸ್ಥಿತಿ ಹೀಗಿದೆ ಅಂತಲೂ ಕೂಡ ತಿಳಿಸ್ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ನಾನೊಬ್ಬಳೇ ಖುದ್ದಾಗಿ ದುಡಿದು ಜೀವನ ನಡೆಸುತ್ತಿದ್ದೇನೆ. ಆದರೆ ಒಂದು ದೊಡ್ಡ ಕೊರಗಿದೆ ಅಂತಲೂ ಕೂಡ ತಿಳಿಸ್ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಕೆಲಸ ಮುಗಿಸಿಕೊಂಡು ಮನೆಗೆ ಬಂದಾಗ ಗಂಡನ ನೆನಪು ತುಂಬಾ ಕಾಡುತ್ತೆ. ಅದನ್ನು ಮರೆಸಲು ಒಬ್ಬ ಗಂಡಿನ ಅವಶ್ಯಕತೆ ತುಂಬಾ ನನಗಿದೆ ಅಂತಲೂ ಕೂಡ ಹೇಳ್ಕೊಂಡಿದ್ದಾರೆ ನೋಡಿ ಸ್ನೇಹಿತರೆ. ಹಾಗೆಯೇ ಆಸ್ತಿ ಅಂತಸ್ತಿಗೆ ಏನು ಕೊರತೆ ಇಲ್ಲ, ಆದರೆ ದೇಹಕ್ಕೆ ಸಿಗಬೇಕಾದ ಸುಖ ಸಿಗುತ್ತಿಲ್ಲ ಅಂತಲೂ ಕೂಡ ತಿಳಿಸ್ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಹಾಗೆಯೇ ಗಂಡಿಗೆ ಮದುವೆ ಆಗಿದ್ದರೂ ಕೂಡ ಪರವಾಗಿಲ್ಲ, ಯಾರಿಗೂ ಗೊತ್ತಾಗದ ಹಾಗೆ ಸಂಬಂಧ ಬೆಳೆಸಿದರೆ ಸಾಕು ಅಂತಲೂ ಕೂಡ ತಿಳಿಸ್ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಇನ್ನು ನನ್ನ ಅನಿಸಿಕೆ ನಿಮಗೆ ಇಷ್ಟವಾದರೆ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಅಂತಲೂ ಕೂಡ ಹೇಳ್ಕೊಂಡಿದ್ದಾರೆ ನೋಡಿ ಸ್ನೇಹಿತರೆ. ಹಾಗೆಯೇ ಅವರ ಒಂದು ವರ್ಕಿನ ಬಗ್ಗೆ ಹೇಗಿದೆ ಅಂತಲೂ ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ. ಡ್ಯೂಟಿ ಆಫ್ ರೆಸ್ಪಾನ್ಸಿಬಿಲಿಟಿ ಹೀಗಿದೆ ನೋಡಿ ಅಂತಲೂ ಕೂಡ ತಿಳಿಸ್ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಡೆಲಿವರಿ ಡ್ರೈವರ್ಸ್ collect items and transport team to their destinations. Delivery drivers convey a variety of items running from food to furniture and may delivery to other business or to the public. ನೋಡಿ ಸ್ನೇಹಿತರೆ, ಇದಿಷ್ಟು ಅವರ ಒಂದು ವರ್ಕಿನ ಸಂಪೂರ್ಣವಾದ ಇನ್ಫಾರ್ಮೇಷನ್ ಹೀಗಿದೆ ಅಂತಲೂ ಕೂಡ ತಿಳಿಸ್ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ಇದಿಷ್ಟು ಇವತ್ತಿನ ಒಂದು ಪ್ರೊಫೈಲ್ ಆಗಿರುತ್ತೆ ಸ್ನೇಹಿತರೆ. ಈ ಪ್ರೊಫೈಲ್ ಇಷ್ಟವಾದರೆ ಕೂಡಲೇ ಲೈಕ್ ಮಾಡಿ. ಹಾಗೂ ಅವರ ಒಂದು ಮೋರ್ ಇನ್ಫಾರ್ಮೇಷನ್ ಬೇಕಿದ್ರೆ ಚಾನಲ್ಗೆ ಜಾಯ್ನಿಂಗ್ ಆದ ಸಮ್ ಪರ್ಸನ್ಗೆ ಮಾತ್ರ ಇವರ ಒಂದು ಮೋರ್ ಇನ್ಫಾರ್ಮೇಷನ್ ಕೂಡ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಮತ್ತೆ ನಿಮ್ಮೊಟ್ಟಿಗೆ ನಾಳೆ ಸಿಗ್ತಾ ಹೋಗ್ತೀವಿ. ಥ್ಯಾಂಕ್ ಯು.